ಮಾತಾಡ್ತಾ ಇದ್ದಾರೆ. ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನನಗೂ ಅವಾಗಿಂದ ಅದೇ ಮಿಸ್ ಹೊಡಿತಿದೆ ಸರ್. ನನಗೂ ಸೇಮ್ ಕ್ವಶನ್. ಏನ್ರಿ ಡೈರೆಕ್ಟ್ರೆ? ಅದು ಗುಸುಗುಸು ಏನು ಇಲ್ಲ ಬಾಸ್. ಸೂರ್ಯವಂಶದ ಗಸಗಸ ಪಾಯಸದ ಬಗ್ಗೆ ಮಾತಾಡ್ತಾರೆ. ಆಗ್ಬೋದು. ಈಗಲೇ ವಿಚಾರಿಸ್ತೀನಿ. ಹಲೋ ಮಗ, ನೀನ್ ಯಾರೋ ಡಾನ್ ಅಂತ ಕಳ್ಸ್ಕೊಟ್ಟಲ್ಲ ಸ್ವಲ್ಪ ಅವ ಮೇಂಟೈನ್ ಮಾಡಕ್ಕೆ. ಬರೀ ತಿಂಡಿ, ಅಡಿಕೆ, ಹಣ್ಣು, ಕಾಯಿ, ತರಕಾರಿ ಬಗ್ಗೆನೇ ಮಾತಾಡ್ತಿದ್ದಾನೆ. ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ಬಿಟ್ಟು ಹೇಳೋ. ಏನ್ರಿ ಅವ್ರನ್ನ ಕರೆಸ್ಬಿಟ್ಟು ಮಾತಾಡ್ಸಿ, ಫೋನ್ ಯಾರ ಹತ್ರ ಮಾತಾಡ್ತೀನಿ. ಸರ್ ಹೇಳಿ ಸರ್ ಸಿನಿಮಾ ಬಗ್ಗೆ. ಇದು ಶಿವಮಣಿ ಸರ್ ಹೇಳ ಡಾನ್ಗೆ ಈ ಪ್ರಶ್ನೆ ಕೇಳ್ತಿರೋದು ಯಾರು? ಡಾನ್ ಕೇಳ್ತಾರೆ. ಸಿನಿಮಾದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಡಾನ್ ಕೇಳಿದಾಗ ನಾನು ಯಾವ ರೀತಿಯಲ್ಲಿ ಉತ್ತರಿಸ್ತೀನಿ ಅಂತ. ಆದ್ರೆ ಇಲ್ಲಿ ನಾಯಕ ನಟನಾಗಿ ಮಾತಾಡ್ತೀನಿ. ಸಿನಿಮಾ ಬಗ್ಗೆ ಎಷ್ಟೇ ಹೇಳಿದ್ರು ಸ್ವಲ್ಪ ಕಡಿಮೆನೆ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಅನುಭವ, ಇದು ಒಂದು ವಿಭಿನ್ನವಾಗಿರ್ತಕ್ಕಂಥ, ವಿಶಿಷ್ಟವಾಗಿರ್ತಕ್ಕಂಥ ವಿನೂತನ ಅನುಭವ ಇದು. ನಮ್ಮ ನಿರ್ಮಾಪಕರ, ನಮ್ಮ ರೂಪಾ ಮೇಡಮ್ ಅವರು, ಯಜಮಾನರು ಸರ್ವೋತ್ತಮ್ ಸರ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಬಂದಿಲ್ಲ. ಆದ್ರೆ ಅವರು ತುಂಬಾ ಮುಖ್ಯ ಈ ಚಿತ್ರ ಆಗ್ಬೇಕು ಅಂತ ಹೇಳಿದ್ರೆ. ನಾನು ಅವರು ಜಿಮ್ ಮೇಟ್ಸ್ ನಾವಿಬ್ರು. ಅವರು ಹೇಳಿದ್ರು ನಾನು ನಿಮ್ ಜೊತೆಲಿ ಇರ್ತೀನಿ ಸರ್, ನನ್ನ ಜೊತೆ ನಾನು ಕೈ ಜೋಡಿಸ್ತೀನಿ, ಏನಾದ್ರು ಒಳ್ಳೆ ಕಥೆ ಇದ್ರೆ ಹೇಳಿ, ನಾವು ಸಿನಿಮಾ ಮಾಡೋಣ ಸರ್ ಅಂತ. ಅವ್ರು ಹೇಳಿದ ತಕ್ಷಣ ಹೇಳಿದ್ದಾರೆ, ನಿರ್ಮಾಪಕರು ಒಬ್ರು ಸಿಕ್ಕಿದ್ದಾರೆ ಅಂತ ನಾವು ತಕ್ಷಣ ಯಾವುದೋ ಒಂದು ಕಥೆಯನ್ನ ಆಯ್ಕೆ ಮಾಡಿ ಅವ್ರಿಗೆ ಹೇಳಬಾರ್ದು. ಅವರು ಕಥೆ ಬಗ್ಗೆ ತಲೆನೂ ಕೆಡ್ಸ್ಕೊಂಡಿಲ್ಲ. ಅದ್ರಲ್ಲಿ ನಾನು ಸುಮಾರು ಒಂದು 6 ತಿಂಗಳು ಹುಡುಕಾಟದಲ್ಲಿ ಇದ್ದೆ. ಸಾಕಷ್ಟು ಜನಗಳನ್ನ ಕರೆಸಿದೆ, ನಾನು ಅವ್ರ ಜೊತೆಲಿ ಚರ್ಚೆ ಮಾಡಿದೆ, ಕಥೆಗಳನ್ನ ಕೇಳಿದೆ. ಇನ್ನು ಒಬ್ರು ನಿರ್ದೇಶಕರನ್ನ ಕರೆದು ನಾನು ಮಾತಾಡ್ತಿರ್ಬೇಕಾದ್ರೆ ಅವ್ರ ಜೊತೆಯಲ್ಲಿ ಆನಂದ್ ರಾಜ್ ಸರ್ ಬಂದಿದ್ರು. ಅವ್ರ ಕಥೆ ಹೇಳಿದ್ರು, ನನ್ನ ಒಂದಿಷ್ಟು ಸಲಹೆ ಸೂಚನೆಗಳಿದ್ವು. ಸರಿ ಸರ್, ನಾನು ಅದನ್ನ ತಿದ್ದುಪಡಿ ಮಾಡ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದ್ರು. ಅವ್ರ ಜೊತೆಲಿ ಇವ್ರು ಹೇಳಿದ್ರು, ನನ್ನ ಹತ್ರ ಒಂದು ಕಥೆ ಇದೆ ಸರ್, ನಾನು ಹೇಳ ಅಂತ. ಖಂಡಿತವಾಗ್ಲೂ ಹೇಳಿ ಸರ್ ಅಂತ ಹೇಳಿದ್ರು. ಬಹಳ ಇಷ್ಟ ಆಯ್ತು ನನಗೆ, ತುಂಬಾ ಚೆನ್ನಾಗಿದೆ ಇದು ಅಂತಂದ್ರೆ. ಆದ್ರೂ ಒಂದ್ 2 ದಿನ ಸಮಯ ಕೊಡಿ, ನಾನು ವಾಪಸ್ ಬರ್ತೀನಿ ಅಂತಂದ್ರೆ. 2 ದಿನ ಆದ್ಮೇಲೆ ಬಂದ್ರು. ಅವ್ರು ಬೇರೆನೇ ಕಥೆ ಹೇಳಿದ್ರು. ಅದು ಈ ಕಥೆ ಆಗಿತ್ತು. ಬಹಳ ತುಂಬಾ ಇಷ್ಟ ಆಯ್ತು. ಅದರಲ್ಲೂ ಒಂದಿಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟೆ ನಾನು. ಮೊನ್ನೆ ಒಬ್ರು ನಾನು ಸಂದರ್ಶನದಲ್ಲಿ ಕೇಳಿದ್ರು, ಇಬ್ಬಿಬ್ರು ಹೀರೋಯಿನ್ಸ್ ಇದಾರಲ್ಲ ಸರ್, ನಿಮ್ಗೆ ತುಂಬಾ ಖುಷಿ ಆಯ್ತಾ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ಅಂತ. ಬೇರೆ ರೀತಿಯಲ್ಲಿ ಕೇಳಿದ್ರು. ಅಭಿನಯಿಸ್ಬೇಕಾದ್ರೆ ಇಬ್ರು ನಾಯಕಿ ತುಂಬಾ ಇಬ್ರು ಪ್ರತಿಭಾವಂತರು. ಅವ್ರ ಜೊತೆಲಿ ಅಭಿನಯಿಸ್ಬೇಕಾದ್ರೆ ಬಹಳ ಸಂತೋಷ ಆಯ್ತು ನನಗೆ, ಒಬ್ಬರಿಗಿಂತ ಒಬ್ರು ಪ್ರತಿಭೆ ವಿಚಾರದಲ್ಲಿ. ಆದ್ರೆ ಇವ್ರು ಏನ್ ಮಾಡಿದ್ರು ಅಂತಂದ್ರೆ, ರೇಚಲ್ ಪಾತ್ರ ಏನಿದೆ ಅದು ನನ್ನ ಸ್ನೇಹಿತನ ಪಾತ್ರ ಮಾಡಿದ್ರು. ಏನು ಗ್ಲಾಮರೇ ಇಲ್ಲ, ಮಜಾನೇ ಇಲ್ಲ. ಸೊ ಒಬ್ರು ಹೀರೋಯಿನ್ ಇರ್ಲಿ ಅಂತಂದೆ ನಾನು. ಅದು ಲೈಟರ್ ನೋಟಲ್ಲಿ ಹೇಳ್ತಾ ಇದ್ದೀನಿ. ಆದ್ರೆ ನಾಯಕಿ ಇದ್ರೆ ಏನಾಗುತ್ತೆ, ಸಾಕಷ್ಟು ಚಿಕ್ಕ ವಿಷಯಗಳು ಬರ್ತಾ ಹೋಗುತ್ತೆ, ಬೇರೆ ಆಯಾಮಗಳು ಬರುತ್ತೆ ಕಥೆ. ಹಾಗಾಗಿ ನಾಯಕಿ ಇದ್ರೆ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಅವರು ತಕ್ಷಣ ಅದನ್ನ ಬದಲಾವಣೆ ಮಾಡ್ಕೊಂಡು ಬಂದು ಅದರ ಸ್ವರೂಪನೇ ಬದಲಾಗೋದು. ಇಡೀ ಕಥೆ, ಇದರ ಚಿತ್ರಕಥೆ, ಸಂಭಾಷಣೆ, ಇದನ್ನ ತೆಗೆದಿರೋ ರೀತಿ ಏನಿದೆ, ಇದು ಬಹುಶಃ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದು ಈ ರೀತಿಯ ಪ್ರಯತ್ನ ಆಗಿಲ್ಲ ಅಂತ ನಂಬಿದ್ದೀನಿ ನಾನು. ಇದು ಒಂದು ಹೊಸ ಪ್ರಯತ್ನ, ಇದು ಒಂದು ಹೊಸ ಶೈಲಿ. ಹಾಗಾಗಿ ತಾವು ಕೂಡ ಈಗ ಈ ತುಣುಕನ್ನ ನೋಡಿದಿರಿ, ತಮಗೂ ಅದು ಅನ್ಸಿರತ್ತೆ. ತಮ್ಮೆಲ್ಲರ ಹಾರೈಕೆ, ಆಶೀರ್ವಾದ, ಪ್ರೋತ್ಸಾಹ ನಮ್ಮ ಈ ಒಂದು ಹೊಸ ಪ್ರಯತ್ನಕ್ಕೆ, ಒಂದು ಹೊಸ ಪ್ರಯೋಗಕ್ಕೆ ಈ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತೀನಿ.